ಕ್ರಿಯಾಶೀಲ ಪಯಣ. ಕಾಲ ಕಾಲಕ್ಕೆ ಬದಲಾಗುತ್ತಿರುವ ವಿಷಯಗಳನ್ನು ಅರ್ಥೈಸಿಕೊಂಡು ಅವುಗಳೊಂದಿಗೆ ಸಾಗುವುದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಪೂರಕವಾದ ಭದ್ರ ಬುನಾದಿಯನ್ನು ಒದಗಿಸುತ್ತದೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳ ಸರ್ವಾಂಗೀಣ ಕಲಿಕಾ ಅನುಭವವನ್ನು ಮತ್ತಷ್ಟು ಬಲಪಡಿಸಲು ರೂಪಿಸಲಾದ ಸಿಬಿಎಸ್ಇ ಪಠ್ಯಕ್ರಮದ ಇತ್ತೀಚಿನ ಪ್ರಮುಖ ಬದಲಾವಣೆಗಳನ್ನು ಇಲ್ಲಿ ನೆರೆದಿರುವ ಎಲ್ಲ ಪಾಲಕ ಪೋಷಕರಿಗೆ ತಿಳಿಸಲು ಬಯಸುತ್ತೇವೆ. ಸಿಬಿಎಸ್ಇ ಪಠ್ಯಕ್ರಮದ ನವೀಕರಣ ಹಾಗೂ ಹೊಸ ಶೈಕ್ಷಣಿಕ ಬದಲಾವಣೆಗಳನ್ನು ತಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳಲು ಗೌರವಾನ್ವಿತ ಶಿಕ್ಷಕಿಯರಾದ ಶ್ರೀಮತಿ ಸುರೇಖಾ ಹಾಗೂ ಶ್ರೀಮತಿ ಅರ್ಚನಾರವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. Good afternoon to esteemed guests, respected manager, beloved principal, sisters, parents and teachers. The world is changing fast. Our classrooms must change too. Today, we teachers are proud to introduce the new CBSE curriculum. ಎಲ್ಲರಿಗೂ ಸ್ವಾಗತ. ಈ ವರ್ಷದ ಕಾರ್ಯಾಚರಣೆಗಳನ್ನು ನಾವು ಪರಿಶೀಲಿಸುತ್ತಿರುವಾಗ ನಮ್ಮ ಗಮನವು ನಮ್ಮ ಶೈಕ್ಷಣಿಕ ಧ್ಯೇಯದ ಅಡಿಪಾಯದ ಮೇಲಿದೆ. ಪಠ್ಯಕ್ರಮ ನಮ್ಮ ಸಾಂಸ್ಥಿಕ ಮಾನದಂಡಗಳನ್ನು ಗೌರವಿಸುವುದಲ್ಲದೆ ಆಧುನಿಕ ಕಲಿಕೆಯ ಅಗತ್ಯಗಳಿಗೆ ಪೂರ್ವಭಾವಿಯಾಗಿ ಹೊಂದಿಕೊಳ್ಳುವ ಪ್ರಾಸ್ತಾವಿಕ ನವೀಕರಣಗಳನ್ನು ಚರ್ಚಿಸಲು ನಾವಿಲ್ಲಿದ್ದೇವೆ. ಈ ಮಾರ್ಗಸೂಚಿಯು ನಮ್ಮ ಕಲಿಯುವವರಿಗೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ಈ ಸ್ಲೈಡ್ ಬೈ ಸ್ಲೈಡ್ ಪ್ರಸ್ತುತಿ ರಚನೆಯ 9ನೇ ತರಗತಿಗೆ ಇತ್ತೀಚಿನ ಸಿಬಿಎಸ್ಇ ಮಾಧ್ಯಮಿಕದ ಪಠ್ಯಕ್ರಮ ನವೀಕರಣಗಳನ್ನು ಒಳಗೊಂಡಿದೆ. ಇದು ಸಾಮರ್ಥ್ಯ ಆಧಾರಿತ ಮೌಲ್ಯಮಾಪನಗಳು, ವೃತ್ತಿಪರ ವಿಷಯಗಳು ಮತ್ತು ಜೋಡಿಸಲಾದ ಪಠ್ಯ ಬದಲಾವಣೆ ಕಡೆಗೆ ಬದಲಾವಣೆಯನ್ನು ಎತ್ತಿ ತೋರಿಸುತ್ತದೆ. The core philosophy of the CBSE curriculum for 2026-27 removes rote learning, that is memorizing facts without understanding. It aligns with the National Education Policy 2020. The goal is holistic development. This means growing the whole child. It balances academics, physical health, morals, modern skills like artificial intelligence. NEP 2020 ಹೊಂದಾಣಿಕೆ ಮೌಖಿಕ ಕಂಠಪಾಠದಿಂದ ಸಾಮರ್ಥ್ಯ ಆಧಾರಿತ ಮತ್ತು ಕೌಶಲ್ಯ ಆಧಾರಿತ ಕಲಿಕೆಯತ್ತ ಸಾಗುವುದು. ಸಮಗ್ರ ಅಭಿವೃದ್ಧಿ ಎಂದರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಎಲ್ಲ ವಿಷಯಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ, ಪರಿಕಲ್ಪನಾ ಸ್ಪಷ್ಟನೆ ಮತ್ತು ನಿಜ ಜೀವನದ ಅನ್ವಯಿಕೆಗಳನ್ನು ಬೆಳೆಸುವುದು. CBSE has implemented major curriculum updates in the line with the NEP 2020. The 3-language formula mandates learning 3 languages from class 6, with at least 2 being native Indian languages. NCERT has introduced update 2027-28 new interdisciplinary subjects, that is individuals in society. It is internally assessed through integrated projects. Revised R1 and R2 languages textbooks rolled out this year. First board exam under this new scheme, class 10 in 2028. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಹುದೊಡ್ಡ ಬದಲಾವಣೆಗಳು ಇಲ್ಲಿವೆ. NCF 2023 ಅಡಿಯಲ್ಲಿ ಸಂಪೂರ್ಣ ಅಧ್ಯಯನ ಯೋಜನೆಯನ್ನು ಇದನ್ನು ಅನುಭವಿಸುವ ಮೊದಲ ಬ್ಯಾಚ್ ಪ್ರಸ್ತುತ 9ನೇ ತರಗತಿಯ ವಿದ್ಯಾರ್ಥಿಗಳಾಗಿದ್ದಾರೆ. ಐಚ್ಛಿಕ ಉನ್ನತ ಗಣಿತ ಮತ್ತು ವಿಜ್ಞಾನ ಅಂದರೆ ಅಡ್ವಾನ್ಸ್ ಮ್ಯಾಥ್ಸ್ ಹಾಗೂ ಅಡ್ವಾನ್ಸ್ ಸೈನ್ಸ್ ಇದು ಆಪ್ಷನಲ್ ವಿಷಯವಾಗಿದ್ದು, ಈ ವಿಷಯಕ್ಕೆ ಅಧಿಕವಾಗಿ 25 ಗುಣಗಳನ್ನು 1 ಗಂಟೆ ಅಧಿಕ ಸಮಯವನ್ನು ನೀಡಲಾಗುತ್ತದೆ. ಒಟ್ಟು ಫಲಿತಾಂಶಕ್ಕೆ ಯಾವುದೇ ಅಪಾಯವಿಲ್ಲ. ಎರಡನೇದಾಗಿ ಕಲಾ ಶಿಕ್ಷಣವು ಈಗ ಕಡ್ಡಾಯವಾಗಿದೆ, ಅಂದರೆ ಆರ್ಟ್ ಎಜುಕೇಶನ್. ಇದಕ್ಕೆ ಪಠ್ಯಪುಸ್ತಕ ಮತ್ತು ಆಂತರಿಕ ಮೌಲ್ಯಮಾಪನವನ್ನು ನಡೆಸಲಾಗುತ್ತದೆ. ದೈಹಿಕ ಶಿಕ್ಷಣ ಮತ್ತು ಯೋಗಕ್ಷೇಮ ಈ ವರ್ಷದ 9ನೇ ವಿದ್ಯಾರ್ಥಿಗಳಿಗೆ ಈ ವಿಷಯ ಸಹ ಕಡ್ಡಾಯವಾಗಿದೆ. ವೃತ್ತಿಪರ ಶಿಕ್ಷಣ ವೊಕೇಶನಲ್ ಕ್ಲಾಸಸ್ ಇದು ಕಡ್ಡಾಯವಾಗಿದ್ದು, ಇದು ಬೋರ್ಡ್ ಪರೀಕ್ಷೆ ಅಂದರೆ 2027-28ರಿಂದ ಆರಂಭವಾಗುತ್ತದೆ. ಹೊಸ ಅಂತರಶಿಸ್ತನ ವಿಷಯ ಅಂದರೆ ಇಂಡಿವಿಜುವಲ್ಸ್ ಇನ್ ಸೊಸೈಟಿ ಇದನ್ನು ಸಹ ಆಂತರಿಕ ಮೌಲ್ಯಮಾಪನದ ಮೂಲಕ ಅಂಕ ನೀಡಲಾಗುವುದು. ಪರಿಷ್ಕೃತ R1 and R2 ಭಾಷಾ ಪುಸ್ತಕ ಈ
ಜಿಲ್ಲೆಯಲ್ಲಿ ಮೊದಲ SSLC ಅಂದರೆ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯನ್ನು 2028ರಲ್ಲಿ ನಡೆಯಲಿದೆ. So now what are changes occurred in the above classes, that is 3 to 9. This table shows all the details. Class 3 to 5 computational thinking is added and it will be conducted by internal assessment through puzzles and maths activities. Class 6 to 8 foundational AI concepts plus CT, third language R3. It is compulsory from class 6 onwards. It is internally assessed and school-based exams will be conducted for this. Class 9, new stream of studies NCF 2023, 2-level maths and science option, occasional, art, PE, these all are compulsory subjects. Interdisciplinary subject, that is individuals in society. These all subjects are assessed internally plus annual exam will be conducted on this. And these exams will be conducted annually from 2028. ಈಗಾಗಲೇ ನಾವು ತಿಳಿಸಿದ ಪ್ರಕಾರ 3ರಿಂದ 5ನೇ ತರಗತಿ, 6ರಿಂದ 8ನೇ ತರಗತಿ ಹಾಗೂ 9ನೇ ತರಗತಿಯಲ್ಲಿ ಆದಂತಹ ಬದಲಾವಣೆಗಳ ಸಾರಾಂಶವು ಇಲ್ಲಿ ನೋಡಬಹುದು. 3ರಿಂದ 5ನೇ ತರಗತಿಯಲ್ಲಿ ಕಂಪ್ಯೂಟೇಷನಲ್ ಥಿಂಕಿಂಗ್ ಅನ್ನು ಗಣಿತ ಮತ್ತು ಒಗಟು ಆಧಾರಿತ ಚಟುವಟಿಕೆಗಳ ಮೂಲಕ ಸಂಯೋಜಿಸಲಾಗಿದೆ. ಇವುಗಳ ಮೌಲ್ಯಮಾಪನವನ್ನು ಆಂತರಿಕವಾಗಿ ನಿರಂತರವಾಗಿ ಮಾಡಲಾಗುತ್ತದೆ. 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ CT ಕಂಪ್ಯೂಟೇಷನಲ್ ಥಿಂಕಿಂಗ್, 3ನೇ ಭಾಷೆ R3 ಇವು 3 ವಿಷಯಗಳು ಕಡ್ಡಾಯವಾಗಿದ್ದು ಆಂತರಿಕ ಶಾಲಾ ಆಧಾರಿತ ಮೌಲ್ಯಮಾಪನ ಮಾಡಲಾಗುತ್ತದೆ. ಅದೇ ರೀತಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೊಸ ಅಧ್ಯಯನ ಯೋಜನೆ NCF 2023 2 ಹಂತದ ಗಣಿತ ಮತ್ತು ವಿಜ್ಞಾನ ಆಯ್ಕೆ, ವೃತ್ತಿಪರ ಶಿಕ್ಷಣ, ಕಲಾ ಶಿಕ್ಷಣ, ದೈಹಿಕ ಶಿಕ್ಷಣ ಇವೆಲ್ಲ ಕಡ್ಡಾಯವಾಗಿದ್ದು ಸಮಾಜದಲ್ಲಿನ ವ್ಯಕ್ತಿಗಳು ಅಂದರೆ ಇಂಡಿವಿಜುವಲ್ಸ್ ಇನ್ ಸೊಸೈಟಿ ಎಂಬ ವಿಷಯವನ್ನು ಕಲಿಸಲಾಗುತ್ತದೆ. ಇವುಗಳ ಮೌಲ್ಯಮಾಪನವು ಮಿಶ್ರ ವಿಧಾನ ಅದೇ ರೀತಿ ಆಂತರಿಕ ಮಂಡಳಿ ಮೌಲ್ಯಮಾಪನ ಸಹ ನಡೆಯುತ್ತದೆ. 9ನೇ ತರಗತಿಯ ಮೊದಲ ಮಂಡಳಿ ಪರೀಕ್ಷೆ 2028ರಲ್ಲಿ ನಡೆಯುವುದು. So for class 9, what are the changes? Mathematics and science, these are compulsory subjects and common standard syllabus will be there. They have to compulsory attend for 80 marks paper and internally 20 marks will be allotted. And this coming batch of 9th standard when it goes to 10, that is 2027-28, they are going to write board exams. So 80 marks paper will be there. It is competency based, case source based questions. All will be introduced in that. It is ongoing and board exams will be conducted and internally 30 marks, 20 marks will be allotted. 3 hours duration will be given for board exam to write. Then mathematics advanced and science advanced. These are the optional subjects. Additional content will be given for them. It will be not common as the syllabus what we are teaching now. There will be some additional content for that. Additional content in the sense maybe 10 to 11 lessons are there. Particularly, it is hot based questions. There will be and 120 marks, 25 marks paper will be conducted. In 2027-28, board exam will be there for these subjects. Students who are aiming for this optional advanced mathematics and advanced science, it will help for them to write JEE exam and NEET exam, CUET will benefit from this maths and science advanced optional subjects. And the mark sheet notation. It is not mandatory. Students already under academic pressure should weigh this carefully to opt these subjects. ಪ್ರತ್ಯಕ್ಷವಾಗಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ಹಾಗೂ ವಿಜ್ಞಾನ ವಿಷಯಗಳಲ್ಲಿ ಆದಂತಹ ಬದಲಾವಣೆಗಳು. ಈಗ ಪ್ರಸ್ತುತ ಅವರು ಗಣಿತ ಕಡ್ಡಾಯ ಅಂದರೆ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಹಾಗೂ ವಿಜ್ಞಾನ ಕಡ್ಡಾಯ ಅಂದರೆ ಸ್ಟ್ಯಾಂಡರ್ಡ್ ಸೈನ್ಸ್ ಅನ್ನು ಕಲಿತಿದ್ದಾರೆ. ಈ ಸ್ಟ್ಯಾಂಡರ್ಡ್ ವಿಷಯಗಳಲ್ಲಿ ಸಾಮಾನ್ಯವಾದ ಸಿಲೆಬಸ್ ಅನ್ನ ಪಠ್ಯಕ್ರಮವನ್ನು ನಾವು ಫಾಲೋ ಮಾಡ್ತಿದ್ದೇವೆ.
ಈ ವಿಷಯಕ್ಕೆ ಮೌಲ್ಯಮಾಪನ ಯಾವ ರೀತಿ ಮಾಡ್ತಾರೆ ಅಂದರೆ 80 ಅಂಕಗಳ ಥಿಯರಿ ಪೇಪರ್ ಹಾಗೂ 20 ಮಾರ್ಕ್ಸ್ಗಳ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನು ಶಾಲೆ ವತಿಯಿಂದ ನಾವು ಅಸೆಸ್ಮೆಂಟ್ ಅನ್ನ ಮಾಡ್ತೀವಿ. ಇನ್ನು ಹೆಚ್ಚಿನದಂದ್ರೆ ಗಣಿತ ಉನ್ನತ ಮಟ್ಟ ಹಾಗೂ ವಿಜ್ಞಾನ ಉನ್ನತ ಮಟ್ಟ ಅಂದ್ರೆ ಅಡ್ವಾನ್ಸ್ ಮ್ಯಾಥ್ಸ್ ಅಂಡ್ ಅಡ್ವಾನ್ಸ್ ಸೈನ್ಸ್ ಇದು ಐಚ್ಛಿಕವಾಗಿದೆ. ಐಚ್ಛಿಕ ಅಂದ್ರೆ ಆಪ್ಷನಲ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಈ ವಿಷಯವನ್ನು ತಗೋಬೇಕಂತ ಏನೋ ಕಂಪಲ್ಸರಿ ಇಲ್ಲ. ಅದರಲ್ಲಿ ನಮ್ಮ ಶಾಲೆಯ ನಿಯಮಾವಳಿ ಪ್ರಕಾರ 8ನೇ ತರಗತಿಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು 80%ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಅಂತಹ ವಿದ್ಯಾರ್ಥಿಗಳು ಇಚ್ಛೆ ಪಟ್ಟಲ್ಲಿ ಮಾತ್ರ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಹಾಗೂ ಸ್ಟ್ಯಾಂಡರ್ಡ್ ಸೈನ್ಸ್ ಅನ್ನ ತಗೋಬಹುದು ಅಂತ ಹೇಳಿದೆ. ಅವುಗಳಲ್ಲಿ ಪಠ್ಯಕ್ರಮ ಹೇಳಬೇಕಾದ್ರೆ ಹೆಚ್ಚುವರಿ ವಿಷಯ ರೈಟ್, ಅವುಗಳಿಗೆ ಮತ್ತೆ ಸಪ್ರೇಟ್ ಆಗಿ 8ರಿಂದ 10 ಲೆಸನ್ಸ್ ಇರ್ತವೆ. ಮೌಲ್ಯಮಾಪನ ಯಾವ ರೀತಿ ನಡೆಯುತ್ತಂದ್ರೆ 25 ಅಂಕಗಳ ಎಕ್ಸ್ಟ್ರಾ ಪೇಪರ್ ಅನ್ನು 1 ಗಂಟೆ ಅಧಿಕ ಅವಧಿ ಕೊಟ್ಟು ಪ್ರಶ್ನೆಗಳ ಪ್ರಕಾರ ಹಾಟ್ಸ್ ರೀತಿಯಲ್ಲಿ ಇರ್ತಾರೆ. ಹಾಟ್ಸ್ ಅಂದ್ರೆ ಹೈ ಆರ್ಡರ್ ಥಿಂಕಿಂಗ್ ಎಬಿಲಿಟಿ. ಈ ರೀತಿಯ ಕ್ವಶನ್ಸ್ಗಳು ಅಡ್ವಾನ್ಸ್ ಮ್ಯಾಥ್ಸ್ ಹಾಗೂ ಅಡ್ವಾನ್ಸ್ ಸೈನ್ಸ್ ಅಲ್ಲಿ ಇರುತ್ತವೆ. Now, mandatory subjects: art education, physical education, and well-being. These are compulsory textbooks being rolled out, internally assessed, and school-based exams will be conducted. Vocational education: it is compulsory, internally assessed, as well as board exam will be conducted from 2027-28. Interdisciplinary studies: individuals in society, introduced in class 9. Environmental education follows in class 10 phase. So this is also internally assessed, and integrated project work will be conducted and activities will be conducted in the academic year. ಹೊಸದಾಗಿ ಬದಲಾದಂಥ ವಿಷಯಗಳು ಈಗ ಕಡ್ಡಾಯ ವಿಷಯವಾಗಿ ಬದಲಾಗಿವೆ. ಉದಾಹರಣೆಗೆ ಕಲಾ ಶಿಕ್ಷಣ ಇದು ಕಡ್ಡಾಯವಾಗಿದ್ದು ಪಠ್ಯಪುಸ್ತಕಗಳನ್ನು ತೆಗೆಯಲಾಗುತ್ತಿದೆ. ಇವುಗಳ ಮೌಲ್ಯಮಾಪನವನ್ನು ಆಂತರಿಕವಾಗಿ ಶಾಲಾ ಆಧಾರಿತವಾಗಿ ನಡೆಯುತ್ತದೆ. ದೈಹಿಕ ಶಿಕ್ಷಣ ಮತ್ತು ಸಾಮಾನ್ಯ ಆರೋಗ್ಯ ಇದು ಸಹ 2026-27ರಲ್ಲಿ ಕಡ್ಡಾಯವಾಗಿದ್ದು ಪಠ್ಯಪುಸ್ತಕಗಳನ್ನು ತೆಗೆಯಲಾಗುತ್ತಿದೆ. ಆಂತರಿಕವಾಗಿ ಮೌಲ್ಯಮಾಪನವನ್ನು ಸವಿವರವಾಗಿ ತಿಳಿಸಿಕೊಟ್ಟಂತಹ ಅರ್ಚನವರಿಗೆ ಮತ್ತು ಅವರಿಗೆ ಎಲ್ಲ ಆತ್ಮೀಯ ಪಾಲಕರಿಗೆ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಸಿಬಿಎಸ್ಇ ಶೈಕ್ಷಣಿಕ ವರ್ಷ ಏಪ್ರಿಲ್ ತಿಂಗಳಿನಿಂದಲೇ ಪ್ರಾರಂಭ ಆಗ್ತದೆ. ಆದರೆ ಬಹಳಷ್ಟು ಜನ ಪಾಲಕರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಬಹಳಷ್ಟು ಮಕ್ಕಳು ತರಗತಿಗೆ ಗೈರು ಹಾಜರಾಗ್ತಾ ಇದ್ದಾರೆ. ಮಗು ಒಂದೇ ಒಂದು ದಿನ ತರಗತಿಗೆ ಗೈರು ಹಾಜರಾದ್ರೆ ಮರುದಿನ ಶಾಲೆಗೆ ಬರ್ತದೆ. ಆದ್ರೆ ಹಿಂದಿನ ದಿನ ಕಲಿಸಿರ್ತಕ್ಕಂಥ ವಿಷಯದ ಬಗ್ಗೆ ಯಾವುದೇ ಲಿಂಕ್ ಅಥವಾ ಯಾವುದೇ ಐಡಿಯಾ ಮಗುಗೆ ಇರೋದಿಲ್ಲ. ಹಾಗಾಗಿ ಮಗು ಶಾಲೆಗೆ ಹಾಜರಿದ್ರೂ ಕೂಡ ಆವತ್ತು ಕಲಿಸಿರ್ತಕ್ಕಂಥ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟೇ ಕಷ್ಟ ಆಗ್ತದೆ. ಅದು ಅಲ್ಲದೆ ಹಿಂದಿನ ದಿವಸ ಕಲಿಸಿರ್ತಕ್ಕಂಥ ಒಂದು ನೋಟ್ಸ್ಗಳಾಗಿರ್ಬೋದು ಅದನ್ನು ಕಂಪ್ಲೀಟ್ ಮಾಡಿಸೋದಕ್ಕೆ ಟೀಚರ್ಸು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ನಾವು ಘಟಕ ಪರೀಕ್ಷೆ 1 ಅಂದ್ರೆ ಯೂನಿಟ್ ಟೆಸ್ಟ್ 1 ಅನ್ನ ಜೂನ್ ತಿಂಗಳಲ್ಲಿ ನಡೆಸ್ತೀವಿ. ಈ ವರ್ಷ ಜೂನ್ 21ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು. ಆ ಒಂದು ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಬಹುತೇಕ ಪಠ್ಯಕ್ರಮವನ್ನು ನಾವು ಏಪ್ರಿಲ್ ತಿಂಗಳಿನಲ್ಲೇ ಮುಗಿಸ್ತೀವಿ. ಹಾಗಾಗಿ ಮಗು ಜೂನ್ನಿಂದ ಶಾಲೆಗೆ ಬಂದ್ರೆ ಅಲ್ಲಿ ಏಪ್ರಿಲ್ನಲ್ಲಿ ಕಲಿಸಿರ್ತಕ್ಕಂಥ ಪಾಠಗಳನ್ನು ನಾವು ಅವರಿಗೆ ರಿಪೀಟ್ ಆಗಿ ಕಲಿಸೋದಿಲ್ಲ. ಹಾಗಾಗಿ ದಯವಿಟ್ಟು ಪಾಲಕರು ಇದರ ಬಗ್ಗೆ ಒಂದು ಗಮನವನ್ನು ಹರಿಸಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಒಂದು ವೇಳೆ ತಾವು ತಮ್ಮ ಮಗುವನ್ನು ಜೂನ್ ತಿಂಗಳಲ್ಲಿ ಬೇರೆ ಶಾಲೆಗೆ ಸೇರಿಸಲು ಇಚ್ಛಿಸಿದ್ದಲ್ಲಿ ಮಗುವನ್ನು ಏಪ್ರಿಲ್ ತಿಂಗಳಿನಲ್ಲಿ ಶಾಲೆಗೆ ಕಳುಹಿಸಿ. ಏಕೆಂದರೆ ಮಗು 2 ತಿಂಗಳು ಮನೆಯಲ್ಲಿ ಸುಮ್ಮನೆ ಕಾಲಹರಣ ಮಾಡುತ್ತದೆ. ಬದಲಾಗಿ ಶಾಲೆಗೆ ಬಂದರೆ ಏನನ್ನಾದರೂ ಕಲಿಯಬಹುದು. ಏಪ್ರಿಲ್ ತಿಂಗಳಲ್ಲಿ ಶಾಲೆಯು ಅರ್ಧ ದಿನ ಮಾತ್ರ ಇರುವುದರಿಂದ ಅವರಿಗೆ ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ಸಾಕಷ್ಟು ಸಮಯ ಕೂಡ ಸಿಗುತ್ತದೆ. ಅದು ಅಲ್ಲದೆ ನೀವು ಶಾಲಾ ಫೀಸನ್ನು ಮೇ ತಿಂಗಳವರೆಗೆ ಪಾವತಿಸುತ್ತೀರಿ. ಹಾಗಾಗಿ ಶಾಲೆಯನ್ನು ಬದಲಾಯಿಸುವ ಪ್ಲಾನ್ ಹೊಂದಿದ್ದರೆ ಮೊದಲೇ ಬಂದು ಪ್ರಾಂಶುಪಾಲರಿಗೆ ತಿಳಿಸಿದರೆ ಅವರು ಮಗುವಿಗೆ ಹೊಸ ಪುಸ್ತಕವನ್ನು ಕೊಳ್ಳದೆ ತರಗತಿಯಲ್ಲಿ ಕುಳಿತುಕೊಳ್ಳುವ ಅವಕಾಶವನ್ನು ನೀಡುತ್ತಾರೆ. ಅಲ್ಲದೆ ಹಿಂದಿನ ವರ್ಷದ ನೋಟ್ಬುಕ್ನಲ್ಲಿಯೇ ಮನೆ ಕೆಲಸವನ್ನು ಮಾಡಲು ಅನುಮತಿ ನೀಡುತ್ತಾರೆ. 10 ವರ್ಷಗಳ ನಂತರ ನೀವು ಅದನ್ನು ಮುಂದುವರಿಸಲು ಬಯಸಿದರೆ ಅಥವಾ ಆ ಸಮಯದಲ್ಲಿ ನಿಗದಿಪಡಿಸಿದ ಮೊತ್ತವನ್ನು ಮತ್ತೆ ಮರುಪಾವತಿಸುವ ಮೂಲಕ ವಿದ್ಯಾರ್ಥಿ ವೇತನವನ್ನು ನವೀಕರಿಸಬಹುದು. ಅದು ಅಲ್ಲದೆ ತಮಗೆ ಆಸಕ್ತಿ ಇದ್ದರೆ ಯಾವುದಾದರೂ ಒಂದು ಬಡ ಮಗು ಒಂದರ ವರ್ಷದ ಶಾಲಾ ಶುಲ್ಕವನ್ನು
ಸಂಪೂರ್ಣವಾಗಿ ಅಥವಾ ಭಾಗಶಃ ಪಾವತಿಸಬಹುದು. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಒಂದು ಮಗುವನ್ನು ಕೆಲ ವರ್ಷಗಳವರೆಗೆ ದತ್ತು ಕೂಡ ತೆಗೆದುಕೊಳ್ಳಬಹುದು. ಈ ಒಂದು ನೈತಿಕ ಕಾರ್ಯಕ್ಕೆ ಶಾಲೆಯು ತಮ್ಮ ಸಹಕಾರವನ್ನು ಬಯಸುತ್ತದೆ. ಇನ್ನು ಮುಂದೆ ಮಕ್ಕಳ ಆಹಾರದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಶಾಲೆಯಲ್ಲಿ ಜಂಕ್ ಫುಡ್ ಬಳಕೆಗೆ ಅವಕಾಶವಿಲ್ಲ. ಹಾಗೆ ಜಂಕ್ ಫುಡ್ ಬಳಕೆ ಮತ್ತು ಅದರಿಂದ ಉಂಟಾಗತಕ್ಕಂಥ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ CBSE. Thank you, Sister Rajni, Miss Shobha, and Miss Mananda. True education requires far more than standard textbooks. It demands a rare blend of exceptional skill, vivid imagination, and the courage to think differently. The educators we are honoring today are the true architects of our learning, who have set their classroom in the best creative and informative manner. They have turned ordinary classrooms into spaces of wonder. With their unique talents, sharp creativity, and brilliant ideas, they designed preparation materials that transformed difficult concepts into exciting discoveries. They did not just teach, they inspired their students through their innovative methods and masterful skills. I request Sister Rajni to announce the winners of Best Classroom Setting and Mrs. Geeta Naidu ma'am to honor them with memento. Kindergarten. The best classroom preparation goes to, first prize goes to UKG A, Miss Sunita Nigara. Second prize goes to LKG A teacher, Miss Leedavati. Primary section, first prize goes to first A, Miss Aisha. Second prize goes to first B, Miss Neena. LKG A, Miss Leedavati, second prize. Primary section, first A, Miss Aisha. Second prize, Miss Neena. Secondary section, first prize goes to Miss Ashwini from 10th B. Second prize goes to Miss Saira Banu from 7th B. And third prize goes to Miss Mahananda from 8th B. First prize from secondary section, 10th B, Miss Ashwini. Second class teacher, Miss Saira Banu. Third prize, 8th B, Miss Mahananda. When I'm there, into my heart, congratulations. Colors fall on this annual general body meeting. We stand here with a heart full of appreciation to express our deepest gratitude to each and every one of you for your invaluable presence and vibrant participation. We extend our sincere thanks to Geeta ma'am for a truly empowering and enlightening input session. Your words have profoundly touched us, equipping us with fresh wisdom as educators and parents. Thank you for sharing your expertise, broadening our perspectives, and enriching our collective vision today. An institution is only as strong as its foundation, and today we celebrate the hard work of our faculty and staff. We deeply appreciate our teachers, administrative team, and non-teaching staff for their meticulous efforts behind the scenes to ensure the seamless success of this meeting. A special and revered thank you to Sister Leela, Sister Rajni, Sister Flora, Sister Geeta, and Sister Veena. We are profoundly grateful for the grace, clarity, and study purpose with which you have steered our deliberations today.
are the lifeblood of our growth and success. As we walk out of these doors today, let us unite in our mission to strive for excellence, knowing that together we hold the power to shape the future of our community. Let us carry with us the beautiful reminder that the richest natural resources on this earth are not buried in the ground, but are thriving beautifully in the minds and hearts of our children. Thank you all, and may you have a safe journey home. Kindly note a final announcement. We warmly request all newly elected PTA members to kindly head upstairs and assemble for our inaugural meeting. Also, ICC members, for our inaugural meeting in the library located directly above this hall,